ಏನಾಗ್ತಿತ್ತು ಅಂತ ಕೇಳೋದಕ್ಕೆ ನಿಮಗೆ ಇನ್ನೊಬ್ಬ ವ್ಯಕ್ತಿನ ಭೇಟಿ ಮಾಡ್ತೀನಿ. ಯಾಕೆಂದ್ರೆ ಇಡೀ ಘಟನೆಗೆ ಮೋಸ್ಟ್ ಬಿಗರ್ ಅಂಡ್ ರಿಯಾಕ್ಷನರಿ ಐ ವಿಟ್ನೆಸ್ ಅಂದ್ರೆ ಇವನೇ. ನೋಡೋಕೆ ಒಳ್ಳೆ ಬಾಡಿ ಬಿಲ್ಡರ್ ತರ ಕಾಣಿಸ್ತಾನೆ, ಆದ್ರೆ ಪುಣ್ಯಾತ್ಮನಿಗೆ ಇಂತಹ ಹುಟ್ಟಿನಂತಹ ದೇಹ ಎಕ್ಸರ್ಸೈಸ್ ಬಂದದ್ದಲ್ಲ, ಹುಟ್ಟಿನಿಂದಾನೇ ಬಂದದ್ದು. So my dear friends, meet this gentleman, Mr. ಭೀಮಸೇನ. ನಿನ್ನ ಹೆಸರು ಭೀಮಸೇನ ಅಂತ. ದ್ರೌಪದಿ ಏನಾಗಬೇಕು? ಉಳಿದ 4 ಜನರಿಗೆ ನನಗೂ ಹೇಳಿ. ದ್ರೌಪದಿಗೆ ನೀವು 5 ಜನ ಕಂಡಿದ್ರು, ನಿಮಗೆ ದ್ರೌಪದಿ ಒಬ್ಬಳೇ ಹೆಂಡ್ತಿನ? ಇಲ್ಲ, ನನಗೆ ಇನ್ನೊಬ್ಳಿದಾಳೆ ಹಿಡಿಂಬ ಅಂತ. ಆಕೆ ಯಾವ ನೋಡು? ಊರು ನೋಡಲ್ಲ, ಯಾವ ಕಾಡು ನೋಡು ಅಂತ. ಯಾಕೆಂದ್ರೆ ಅವ್ರದ್ದು ರಾಕ್ಷಸರು ಅಂತ ರಾಮೇಶ್ವರದಿಂದ ಹಿಡಂಬಾಸರು ತಂಗಿ ಅವರು. ನಿಮ್ಮ ಮದುವೆಗೆ ಹಿಡಂಬಾಸರ ಒಪ್ಪಿಗೆ ಕೊಟ್ಟ ಕೊಡ್ಲಿಲ್ಲ, ಅದಕ್ಕೆ ಅವನ್ನ ಕೊಂದ್ಬಿಟ್ಟ. ನನ್ನ ಹತ್ರ ಆಗ್ತಾ ಏಕ್ ಮಾರ್ಕ್ ಗೊತ್ತು. ಓಕೆ, ನಿಮ್ಮನ್ನ ಪಕ್ಕ ವಿಚಾರವಾಗ ಯಾಕೆ ಏಕ್ ಮಾರ್ಕ್ ಗೊತ್ತು ಮಾಡಿಲ್ಲ? ನಿಮಗೆ ಒಂದು ವೀಕ್ನೆಸ್ ಇದೆ, ಅದು ನೋಡಿದ್ರೆ ನಾವು ವೀಕ್ನೆಸ್ ಹೋದ್ರೆ ಸ್ಟ್ರೆಂತ್ ಹೋದೇನೆ. ಅದೇನಪ್ಪ ಅಂದ್ರೆ ಅಣ್ಣನ ಮಾತಿಗೆ ನಾವು ಎದುರಾಗಲ್ಲ. 2-3 ಸಲ ಪೇಷನ್ಸ್ ಕಳ್ಕೊಂಡಿದ್ದೆ. ನನ್ನ ತಮ್ಮ ಸಾದೇವ ಅಲ್ಲೇ ಕೂತಿದ್ದ. ನಾನು ಸಾದೇವ ಬೆಂಕಿ ತಗೊಂಡು ಈ ಧರ್ಮರಾಯನ ಕೈಗಳನ್ನು ಸುತ್ತಾಕ್ಬಿಡ್ತೀನಿ ಅಂತ ಕೂಗಾಡ್ತೀನಿ. ಆಮೇಲೆ ಅಣ್ಣ ದ್ರೌಪದಿ ಸೋದರ ಕೇಳಿದ್ರಲ್ಲ, ಆ ಧರ್ಮರಾಯ ಅನ್ನೋ ಮಹಾನುಭಾವ ಜೂಜಿನಲ್ಲಿ ತನ್ನ ಹೆಂಡತಿನೇ ಪ್ರಾಣಕ್ಕಿಟ್ಟು ಸೋತಬೇಕು. ಆಮೇಲೆ